ಪ್ರಣಾಮಗಳು ನನ್ನ ಎಲ್ಲ ಆತ್ಮ ಬಂಧುಗಳಿಗೂ. ಇವತ್ತು ಅಕ್ಷಯ ತೃತೀಯದ ಶುಭಾಶಯಗಳು. ತುಂಬ ಜನ, ನಾನು ಇಷ್ಟು ವರ್ಷ ತುಂಬ ವರ್ಷ ಅಕ್ಷಯ ತೃತೀಯ ಅಂದರೆ ಕತೆ ಗೊತ್ತಿತ್ತು ಪಾಂಡವರದು, ಅಂದರೆ ಅಕ್ಷಯ ಪಾತ್ರೆ ಸಿಕ್ಕಿತ್ತು, ಈ ಥರ ಕೆಲವೊಂದೆಲ್ಲ ಗೊತ್ತಿತ್ತು. ಆದರೆ ಬೆಳ್ಳಿ ತೊಗೋಬೇಕು, ಗೋಲ್ಡ್ ತೊಗೋಬೇಕು ಅನ್ನೋ ಒಂದು ಮಾತ್ರ ಥಾಟ್ ಇತ್ತು. ಅದು ಒಳ್ಳೆ ಮುಹೂರ್ತ ಇದೆ, ಏನೇ ಮಾಡಿದ್ರು ಒಳ್ಳೆಯದಾಗುತ್ತೆ ಅನ್ನೋ ವಿಷಯ ಗೊತ್ತಿತ್ತು. ಆದರೆ ಈಗ ನನಗೆ ರೀಸೆಂಟ್ಲಿ ಗೊತ್ತಾಗಿದ್ದು, ನಾವು ಬೇರೆ ಏನೇ ವಿಷಯನ ಮಾಡ್ತೀವಿ, ಒಳ್ಳೆಯ ಥಿಂಗ್ಸು, ಒಳ್ಳೆಯದು ಯೋಚನೆ, ಅದು ಎಲ್ಲನೂ ಅಕ್ಷಯವಾಗಿ ಅಂದರೆ ಕ್ಷಯ ಆಗೋದೇ ಇಲ್ಲ. ಹಾಗಾಗಿ ಪೂರ್ತಿ ದಿನಾನ ಆ ರೀತಿಯೇ ಕಳೆಯೋಕ್ಕೆ ನೋಡಿದ್ದೀನಿ. ಈ ವಿಡಿಯೋ ಕೆಲವ್ರಿಗೆ ತುಂಬ ದಿನ ಆದಮೇಲೆ ಸಿಕ್ಕಿದ್ರೂ ನನಗೆ ಅರ್ಥ ಆಗಿದ್ದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂದರೆ, ಪ್ರತಿಯೊಂದು ಮೂಮೆಂಟು, ಪ್ರತಿಯೊಂದು ದಿನಾನೂ ಒಳ್ಳೆಯದೇ ಇದೆ. ಅದರಲ್ಲೂ ಕೆಲವೊಂದು ಈ ನಕ್ಷತ್ರಗಳ ಇದರಿಂದ ಮತ್ತು ಡೇಟು ನಮ್ಮದೇನು ಧರ್ಮದಲ್ಲಿ ಬಂದಿದೆ ಅದ್ರ ಪ್ರಕಾರ ನಾವು ನೋಡೋಕ್ಕೆ ಹೋದಾಗ ತುಂಬಾ ಬ್ಯೂಟಿಫುಲ್ಲಾಗಿ ಇರೋದ್ರಿಂದ ಅಂಥ ಮುಹೂರ್ತಗಳನ್ನ ನಾವು ಚೆನ್ನಾಗಿ ಉಪಯೋಗಿಸ್ಕೊಳ್ಳೋದು ನಮ್ಮ ಸೆಲ್ಫ್ ಗ್ರೋತ್ಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ನಾನು ಲಾಸ್ಟ್ ನನ್ನ ವಿಡಿಯೋನಲ್ಲಿ ಚಾಯ್ಸ್ ಬಗ್ಗೆ ಮಾತಾಡಿದ್ದೆ. ಅಂದರೆ ನಾವು ಅವಕಾಶನ ಉಪಯೋಗಿಸ್ಕೊಂಡ್ರೆ ಏನು ಕಳ್ಕೊತೀವಿ, ಏನು ಕಳ್ಕೊಳ್ಳಲ್ಲ ಅನ್ನೋ ಬಗ್ಗೆ. ಮತ್ತು ಚಾಯ್ಸ್ನಲ್ಲೂ ಕೆಲವೊಂದು ಸತಿ ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ. ಅಂದರೆ ಇದನ್ನು ತುಂಬ ಇರುತ್ತೆ ನಮಗೆ ಮಾಡೋದಕ್ಕೆ, ಆದರೆ ಪ್ರತಿಯೊಂದು ಮೂಮೆಂಟನ್ನು ನಾವು ಎಂಜಾಯ್ ಮಾಡಬೇಕು. ಲೈಫ್ ಇಸ್ ರಿಯಲಿ ಬ್ಯೂಟಿಫುಲ್. ಮತ್ತು ನಮಗೆ ಎಷ್ಟು ಎನರ್ಜಿನ ಪಡಿತೀವಿ ಅಷ್ಟು ನಾವು ನಮ್ಮ ಜೀವನದಲ್ಲಿ ಪ್ರತಿ ಸೆಕೆಂಡು, ಪ್ರತಿ ಮೂಮೆಂಟೂ ಮೀನಿಂಗ್ಫುಲ್ ರೀತಿಲಿ ಬದುಕೋಕ್ಕೆ ಸಾಧ್ಯ ಅನ್ನೋದಕ್ಕೆ. ನನಗೆ ಇವತ್ತು ಬಂದು 30th ಏಪ್ರಿಲ್ ಅಲ್ವಾ ಇವತ್ತು, ಬರೋ ಭಾನುವಾರ 27th ಮತ್ತು 26th ಸ್ಯಾಟರ್ಡೆ. ಸೊ ನನಗೆ ಕೆಲವೊಂದು ಕಾರ್ಯಕ್ರಮಗಳು ಇತ್ತು. ಲಾಸ್ಟ್ ಟೈಮ್ ಹೇಳ್ದಂಗೆ ನನಗೂ ಫ್ಯಾಮಿಲಿ ಇದೆ, ಎಲ್ಲನೂ ಇದೆ, ಆದ್ರೂ ಸಮಯ ತೆಗಿಲೇಬೇಕು. ಯಾಕಂದರೆ ಸುಮಾರು ಜನ ಏನೇನು ಒಳ್ಳೇದು ಮಾಡ್ತಾಯಿದ್ದಾರೆ, ಅವರು ಎಲ್ಲರೂ ಸಮಯ ತಗೊಂಡೇ ಮಾಡ್ತಾಯಿದ್ದಾರೆ. ಮತ್ತು ಅವ್ರು ಖುಷಿಯಾಗಿದ್ದಾರೆ. ಯಾಕಂದರೆ ಅವ್ರು ಬೇರೆಯವ್ರ ವಿಷಯ ಮಾತಾಡೋಕ್ಕೆ, ಬೇರೆ ನಮಗೆ ಸಂಬಂಧ ಇಲ್ಲದೆ, ನಮಗೆ ಗ್ರೋತ್ ಇಲ್ಲದೆ ಇರೋ ಥಿಂಗ್ಸಲ್ಲಿ ಮಾತಾಡದೇ ಇರೋದ್ರಲ್ಲಿ ದೇ ಆರ್ ವೆರಿ ಬ್ಯುಸಿ ಇನ್ ದಟ್ ಒನ್. ಆ ರೀತಿಲಿ ಅವರು ತುಂಬ ಬೆಳೀತಾ ಇದ್ದಾರೆ. ಸೊ ನಾನು ಆ ದಾರಿಲಿ ಇರೋದ್ರಿಂದ ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತಾ ಇರೋದು ಮೇನ್ಲಿ ಅದಕ್ಕೋಸ್ಕರನೇ ಈ ಚಾನಲು ಓಪನ್ ಮಾಡಿರೋದು. ಯಾಕಂದರೆ ನಾನು ಇಡ್ತಾ ಇರೋ ಒಂದೊಂದು ಹೆಜ್ಜೆನೂ ಶೇರ್ ಮಾಡ್ತಾ ಇದ್ದಾಗ ಇದನ್ನು ಕೇಳ್ತಾ ಇರೋ ಜನರ ಜೀವನದಲ್ಲಿನೂ, ಅದು ಯಾರೇ ಇರಲಿ, ಮಕ್ಕಳಾಗಿರಲಿ, ದೊಡ್ಡವರಾಗಿರಲಿ, ನಾವು ಯಾರು ಬೇಕಾದ್ರೂ ನಮ್ಮ ಜೀವನದಲ್ಲಿ ಯಾವ ಸ್ಟೇಜಲ್ಲಿ ಬೇಕಾದರೂ ವಿ ಕ್ಯಾನ್ ವಿನ್. ಯಾಕಂದರೆ ನಾವು ಚಿಕ್ಕವರಿದ್ದಾಗ ತುಂಬ ಕನಸು ನೋಡಿರ್ತೀವಿ, ತುಂಬ ಖುಷಿಯಾಗಿರ್ತೀವಿ. ಬೆಳೀತಾ 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 ನಮ್ಮ ಪರಿಸರ, ನಮ್ಮ ವಾತಾವರಣದಲ್ಲಿ ನಾವು ಅದನ್ನೆಲ್ಲ ಮರ್ತೋಗ್ಬಿಟ್ಟಿರ್ತೀವಿ. ಸೊ ಲೈಫ್ ಈಸ್ ನಾಟ್ ಲೈಕ್ ದಟ್. ಒಂದು ಸತಿ ಅದು ಕ್ಲಾರಿಟಿ ಬಂದಾಗ ನಾವು ಎಷ್ಟು ಬೇಕಾದರೂ ನಾವು ಬೆಳಿಬೋದು, ಏನು ಬೇಕಾದ್ರೂ ಸಾಧಿಸ್ಬಹುದು ಅನ್ನೋದಕ್ಕೆ ನಾನು ಒಬ್ಬಳು ಉದಾಹರಣೆ ಆಗಬೇಕು ಅನ್ನೋದಕ್ಕೇ ನನ್ನ ಡೇ ಟು ಡೇ ಏನು ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಆಫ್ ಯು, ಕೇಳಿಸ್ಕೊತಾ ಇದ್ದೀರಾ ಅದಕ್ಕೆ. ಸೊ 27th ನನಗೆ ಆಲ್ರೆಡಿ ದಶಮಾನೋತ್ಸವ ವಿಷ್ಣು ಸಹಸ್ರನಾಮ ಮಂಡಳಿ ಇದೆ, ಅರಳುಮಲಿಗೆ ಪಾರ್ಥಸಾರಥಿ ನಡೆಸ್ತಾ ಇರೋದು ಗ್ಲೋಬಲ್ ವಿಷ್ಣು ಸಹಸ್ರನಾಮ ಮಂಡಳಿ. ಅವ್ರದ್ದು 1.5 ದಿನದ ಕಾರ್ಯಕ್ರಮ ಇತ್ತು ಪಟ್ಟಣಗೆರೆ ಮೆಟ್ರೋ ಸ್ಟೇಷನ್ ಹತ್ತಿರ. ಅದು ನನಗೆ ಹತ್ತಿರ, ಯಾಕಂದರೆ ನಾನು ಕೆಂಗೇರಿಲಿ ಸ್ಟೇ ಮಾಡ್ತೀನಿ. ಸೊ ನನಗೆ ಅವತ್ತು ಹಾಫ್ ಡೇ ಅಲ್ಲಿಗೆ ಹೋಗೋದಿತ್ತು. ಸಂಡೇಗೆ ನನಗೆ ಬೇರೆ ಕಾರ್ಯಕ್ರಮ ಇತ್ತು. ನನ್ನ ಯೋಗ ಗುರುಗಳು ವಾಸ್ಕ್ ಯೋಗ ಸೆಂಟರ್ ಅಂತ, ಅವ್ರದ್ದು 51ನೇ ಹುಟ್ಟಿದ ಹಬ್ಬ SS ಕುಟೀರ ಹೆಸರುಘಟ್ಟದಲ್ಲಿ ಹೋಗೋದಿತ್ತು. ಸೊ ದಟ್ ವಾಸ್ ಫುಲ್ಲಿ ಪ್ಲ್ಯಾಂಡ್. ಅದು 1 ತಿಂಗಳು ಮುಂಚೆನೇ ನಂಗೆ ಪ್ಲ್ಯಾನ್ ಆಗಿತ್ತು. ಆದರೆ ಇದು ದಶಮಾನೋತ್ಸವ ಬಂದಿದ್ದಕ್ಕೆ ಸರಿ, ನಾನು ಅಟ್ಲೀಸ್ಟ್ ಅರ್ಧ ದಿನ ಇದನ್ನು ಅಟೆಂಡ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಆದರೆ ನಾನೀಗ ಗೋಪಾಲ್ಸನ ಒಂದು ಟೀಮ್ ಜೊತೆಯಲ್ಲಿ ನನ್ನ ನಾಟಿ ಹಸುಗಳ ರಕ್ಷಣೆ ಮತ್ತು ಅಂದರೆ ಅದು ಉಳಿದ್ರೆ ನನಗೆ ಅದು ಮನದಟ್ಟಕ್ಕೆ ಆಗಿಬಿಟ್ಟಿದೆ. ನಾನು ಕೆಲವೊಂದು ಕಾರ್ಯಕ್ರಮಗಳು 2017ನಲ್ಲಿ ನನ್ನ ನಾಟಿ ಹಸುಗಳ ಬಗ್ಗೆ ವಿಶೇಷತೆ ಗೊತ್ತಾಗಿದ್ದು. ಸೊ ಆವಾಗ ನನಗೆ ಚೆನ್ನಾಗಿ ಅರ್ಥ ಆಗಿದೆ, ಅದು ಉಳಿದ್ರೆ ಮಾತ್ರ ನಾವು ಉಳಿತೀವಿ. ಯಾಕಂದರೆ ಅದನ್ನು ಭಗವಂತ ನಮಗೆ ಕಾಮಧೇನುನ ಕೊಟ್ಟಿರೋದು, ಸಮುದ್ರ ಮಂಥನದಲ್ಲಿ ಸಿಕ್ಕಿರೋದು. ಅದರದ್ದು ಸ್ಟೋರಿ ಅದು ಸುಮಾರು ಇನ್ನೊಂದ್ಸರಿ ಪೂರ್ತಿ ಡೀಟೇಲಾಗಿ ಮಾಡ್ತೀನಿ ಒಂದು ವಿಡಿಯೋ. ಸೊ ಅದು ತುಂಬ ಮಂದಟ್ಟಾಗಿತ್ತು. ಸೊ ನನಗೀಗ ಅವಕಾಶ ಸಿಕ್ಕಿದೆ ಅವ್ರ ಜೊತೆ ಆ್ಯಸ್ ಎ ಫುಲ್ ಟೈಮ್ ವಾಲಂಟಿಯರ್ ವರ್ಕ್ ಮಾಡೋದಕ್ಕೆ. ಸೊ ಅದ್ರ ಥ್ರೂ ನಾನು ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಇತ್ತು ಆ್ಯಂಡ್ ಇಟ್ ವಾಸ್ ಸೋ ಬ್ಯೂಟಿಫುಲ್. HSR ಲೇಔಟಲ್ಲಿತ್ತು, ದೂರ ಇತ್ತು. ಬಟ್ ಫ್ರೈಡೇ ಮಾರ್ನಿಂಗ್ ಗೊತ್ತಾಯಿತು. ಬಟ್ ನನಗೆ ನೋಡಿ, ಇಲ್ಲಿ ಚಾಯ್ಸ್ ಇದೆ, ನಾನು ಯಾವುದಕ್ಕೆ ಹೋಗಬೇಕು ಇಲ್ಲ ಬಿಡಬೇಕು ಅಂತ. ಬಟ್ ಅದರಲ್ಲಿ ಚೂಸ್ ಮಾಡಬೇಕು, ಪ್ರಿಫರೆನ್ಸ್. ಸೊ ಐ ಚೂಸ್, ಎರಡೂ ನಾನು ಚೂಸ್ ಮಾಡಿದೆ. ಸೊ ನಾನು ಸ್ಯಾಟರ್ಡೇ ಟ್ರೈನಿಂಗು ಅಟೆಂಡ್ ಮಾಡಿದೆ. ಮುಗಿಸ್ಕೊಂಡು ಬರ್ತಾ ಪಟ್ಟಣಗೆರೆಯಲ್ಲಿ ದಶಮಾನೋತ್ಸವದ ಮಹಾಮಂಗಳಾರತಿ 1 ಅವರ್ ಕೊನೆಯಲ್ಲಿದ್ದೆ. ಬಟ್ 1 ಅವರ್ ಇದ್ದು ಮಹಾಮಂಗಳಾರತಿ ನನ್ನ ಜನ್ಮ ಸಾರ್ಥಕ ಆಗೋಯಿತು, ಪೂರ್ತಿ ನೋಡೋಕ್ಕಾಯಿತು. ಮತ್ತು ಭಾನುವಾರ ನಾನು ಹೇಳ್ದಂಗೆ ನನ್ನ ಗುರುಗಳ ಪ್ರೋಗ್ರಾಮ್ನಲ್ಲಿ ಅಲ್ಲೂ ಪೂರ್ಣಾಹುತಿ, ಚಂಡಿಕಾ ಹೋಮ ಮತ್ತು ನಮ್ಮ ಅಗ್ನಿಹೋತ್ರ ಹೋಮದ್ದು ನನಗೆ ಪೂರ್ಣಾಹುತಿ ನೋಡೋಕ್ಕೆ ಸಿಕ್ತು. ಸುಮಾರು ಹೊತ್ತು ನನಗೆ ಅವತ್ತು ಇರೋಕ್ಕಾಗಲಿಲ್ಲ, ಸಮ್ ಎಮರ್ಜೆನ್ಸಿ ಬಂದುಬಿಡ್ತು. ಸೊ ಹ್ಯಾವ್ ಟು ರಿಟರ್ನ್ ಬ್ಯಾಕ್. ಬಟ್ ಅದನ್ನು ಹೇಗೆ ತೊಗೊಂಡೆ, ಖುಷಿಯಾಗಿ ತೊಗೊಂಡ, ದುಃಖಿಯಾಗಿ ತೊಗೊಂಡ ಅನ್ನೋದು ಇಂಪಾರ್ಟೆಂಟು. ಓಕೆ, ಪರಿಸ್ಥಿತಿ ಆಗಿದೆ,
ಅದಕ್ಕೆ ತಕ್ಕನಂಗೆ ನಾವು ಹೋಗಬೇಕು. ನಮ್ಮ ಖುಷಿ ನಾವು ಬಿಟ್ಕೊಡ್ಬಾರ್ದು ಅನ್ನೋ ರಿಯಲೈಸೇಷನ್ಸಲ್ಲಿ ಐ ಸ್ಪೆಂಡೆಡ್ ನೈಸ್ಲಿ. ಈಗ ನಾನು ರೆಕಾರ್ಡ್ ಮಾಡ್ತಾ ಇರೋದು ನಮ್ಮ ಅತ್ತೆ ಮನೆ ಮೇಟೂರಿಂದ, ತಮಿಳ್ನಾಡು. ಮಾಡಿ ಮೇಲೆ ಇದ್ಬಿಟ್ಟು ಮಾಡ್ತಾಯಿದ್ದೀನಿ ಇಟ್ಕೊಂಡು. ಸೊ ನೀವೆಲ್ಲರೂ ಇಷ್ಟೊತ್ತು ನನ್ನ ಮಾತು ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು. ಲೈಫ್ ಈಸ್ ರಿಯಲಿ ಬ್ಯೂಟಿಫುಲ್, ಧೈರ್ಯಂ ಸರ್ವತ್ರ ಸಾಧನಂ. ಚಾಲೆಂಜಸ್ ಬರ್ತಾನೆ ಇರುತ್ತೆ, ಅದನ್ನು ನಾವು ಹೇಗೆ ಮಾಡ್ತೀವಿ. ಮತ್ತು ಇವತ್ತು ಅಕ್ಷಯ ತೃತೀಯ ಅಂತ ಹೇಳಿದೆ, ಸೊ ನಾವು ಅದನ್ನು ಹೇಗೆ ಪೂರ್ತಿ ದಿನಾನ ನಾನು ತೊಗೊಂಡು ಹೋದೆ. ಚೆನ್ನಾಗಿ ನಿದ್ದೆ ಮಾಡಿದರೂ ಪರವಾಗಿಲ್ಲ, ಬಟ್ ಈಗಲೂ ಒಳ್ಳೆ ಥಾಟ್ಸ್ನ ಯೂಸ್ ಮಾಡಿಕೊಂಡು ಪ್ರತಿ ದಿನಾನ ನಾನು ಹಾಕಿ ಕಳಿಯೋಕ್ಕಾಗುತ್ತಾ, ಈ ವರ್ಷನ ಪೂರ್ತಿ ನಾನು ಹಾಕಿ ಕಳಿಯೋಕ್ಕಾಗುತ್ತಾ. ಬರೋ ಅಕ್ಷಯ ತೃತೀಯದಾಗೆ ನಾನು ನೆಕ್ಸ್ಟ್ ಟೈಮು ಇನ್ನೂ ಸೂಪರಾಗಿ ನಾನು ಯಾವ ಲೆವೆಲಲ್ಲಿ ಇರ್ತೀನಿ, ನನ್ನ ಜೊತೆ ಇದನ್ನು ತಿಳ್ಕೊಂಡು ಒಂದೇ ಸ್ಟೆಪ್ಪು, ಒಂದೇ ಹೆಜ್ಜೆ, ಒಂದು ಉಸಿರು ಮೇಲೆ ಗಮನ ಆಗಲಿ, ಒಂದು ಹ್ಯಾಪಿನೆಸ್ ಆಗಲಿ, ಧೈರ್ಯಂ ಸರ್ವತ್ರ ಸಾಧನಂ ಅಂತ ನಮ್ಮಲ್ಲಿರೋ ಭಯಗಳನ್ನ ಆಚೆ ತೆಗೆಯೋದ್ರಲ್ಲಾಗಲಿ, ಆ ಭಗವಂತನ ಜೊತೆ ನಮ್ಮನ್ನು ಕನೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ, ಈ ಥರ ಒಂದೊಂದೇ ಸ್ಟೆಪ್ಪಲ್ಲೂ ನಾವು ಆಚೆ ಬಂದಾಗ್ಲೂ ಡೆಫಿನೆಟ್ಲಿ ನಾವು ಒಂದು ಕಡೆ ಒಂದು ದೊಡ್ಡ ಗೋಲ್ ಕಡೆ ನಾವು ರೀಚ್ ಆಗೋಕ್ಕೆ ಸಾಧ್ಯ ಆಗುತ್ತೆ, ಮತ್ತು ನಮ್ಮ ಕನಸುಗಳನ್ನ ನೆನಪು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಮಾತನ್ನು ಕೇಳಿಸ್ಕೊಂಡಿದ್ದಕ್ಕೆ ಅಂತರಾಳದಿಂದ ಧನ್ಯವಾದಗಳು. ನಮಸ್ತೆ.